to India's largest luxurious cruise, Carnival Cruise. Yay! ಐಲ್ಯಾಂಡಿಗೆ ಹೋದಾಗ ಕಾವ್ಯ ಬೋಟಲ್ಲಿ ಮಾಡಿದ್ಲು. ಈ ಸಲ ಬೋಟ್ ರೈಡ್ ತುಂಬಾ ಬಟ್ ಇವಾಗ ಹೇಗಿದೆ ಅಂತ ಶಿಪ್ಪಲ್ಲೇ ಇರ್ತೀವಿ ನೋಡೋಣ. What is up fam? Hi, hello, welcome back to my YouTube channel. ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಕಾಡಿಯಲ್ಲ ಕ್ರೂಸಿಗೆ ಹೋಗ್ತಾ ಇದ್ದೀನಿ. ಸೊ ಕಾಡಿಯಲ್ಲ ಕ್ರೂಸಿಗೆ ಓಕೆ ಅಂತ ಹೇಳಿ ವೈಟಿಂಗ್ ರೂಮ್ ಅಲ್ಲಿ ಬಂದು ಕೂತಿದೀವಿ. ಸೊ ನಮ್ಗೆ ಬಸ್ ಇನ್ನೊಂದು 2 hours ಇದೆ. 2 hours ಅಲ್ಲಿ ಬಸ್ ಬರುತ್ತೆ. ಅದಾದ ನಂತರ ಬಸ್ ಅಲ್ಲಿ ಹೋಗ್ತೀವಿ ನೆಕ್ಸ್ಟ್ ಇಂಡಿಯಾದ ಲಕ್ಸುರಿಯಸ್ ಅಂಡ್ ವೆರಿ ಲಕ್ಸುರಿಯಸ್ ಕ್ರೂಸ್ ಆದಂತಹ ಕಾಡಿಯಲ್ಲ ಕ್ರೂಸಿಗೆ ಹೋಗಿ ಅಲ್ಲಿ 2 days ಸ್ಟೇ ಮಾಡಿ ಎಂಜಾಯ್ ಮಾಡಕ್ಕೆ ಪೀಸ್ಫುಲ್ ಇಂದ ಹೋಗ್ತಾ ಇದೀವಿ. ಸೊ ಇದಕ್ಕೆಲ್ಲ ಸಾಧ್ಯ ಆಗಿದೆ ಎಲ್ಲಿಂದ ಅಂದ್ರೆ ಬಿಸ್ನೆಸ್ ಇಂದ. ಯಾಕೆ ನಾನು ಆಲ್ವೇಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಸಿಂಪಲ್, ನಮ್ ಲೈಫ್ ಅಲ್ಲಿ ನಾವ್ ಏನಾದ್ರೂ ಒಂದು ಪ್ಯಾಷನೇಟ್ ಆಗಿ ಮಾಡ್ಬೇಕು, ಏನಾದ್ರೂ ಮಾಡಿ. ಸೊ ಇವಾಗ ಲೈಕ್ ಏನಾಗ್ತಿದೆ ಜನರೇಷನ್ ಅಲ್ಲಿ ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ಒಂದು ಸ್ಯಾರಿ ಬಿಸ್ನೆಸ್ ಶುರು ಮಾಡಿದ್ರು, ಅವ್ರು ಶುರು ಮಾಡಿದಾರೆ, ಅವ್ರು ಅದ್ರಲ್ಲಿ ವಿನ್ ಆಗ್ತಿದ್ದಾರೆ, ನಾವು ಕೂಡ ಶುರು ಮಾಡೋಣ ಅಂತ ಬರುತ್ತೆ ಮೈಂಡ್ ಅಲ್ಲಿ. ಅವ್ರು ಏನಾದ್ರೂನು ಅದು ಸ್ಯಾರಿ ಬಿಸ್ನೆಸ್ ಇರ್ಬೋದು, ಮೇಕಪ್ ಇರ್ಬೋದು, ಎಲ್ಲಾನು ಯಾರಾದ್ರೂ ಒಬ್ರು ಯಾವ ಫೀಲ್ಡ್ ಅಲ್ಲಿ ಗ್ರೇಟ್ ಆಗಿರ್ತಾರೋ, ಸಕ್ಸಸ್ ಆಗಿರ್ತಾರೋ, ನಾವು ಅದೇ ಮಾಡ್ಬೇಕು ಅಂತ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಯಾರಿ ಬಿಸ್ನೆಸ್ ಇರ್ಬೋದು, ಮೇಕ್ ಓವರ್ಸ್ ಇರ್ಬೋದು, ಅಂಡ್ ಹೋಟೆಲ್ ಬಿಸ್ನೆಸ್ ಇರ್ಬೋದು, ಕ್ಲೋತಿಂಗ್ ಬ್ರಾಂಡ್ಸ್ ಇರ್ಬೋದು. ಸೊ ಈ ತರ ಎಲ್ಲಾ ಮಾಡ್ತಾ ಇರ್ತಾರೆ. ಬಟ್ ನನ್ ಪ್ರಕಾರ ಏನಂದ್ರೆ, ನಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನ ನಾವು ಚೂಸ್ ಮಾಡ್ಕೊಂಡು ಪ್ಯಾಷನೇಟ್ ಆಗಿ ಕೆಲಸ ಮಾಡ್ಬೇಕು. ಸ್ಟಾರ್ಟಿಂಗ್ ಡೇಸ್ ನಾವು ಯಾವತ್ತೂ ಕೂಡ ಪ್ರಾಫಿಟ್ ಇನ್ಕಮ್ ನೋಡಕ್ ಹೋಗ್ಬಾರ್ದು, ಜಸ್ಟ್ ಕೆಲಸ ಮಾಡ್ಬೇಕು. ಸೊ ನಾನು ಕೂಡ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದನ್ನ ತುಂಬಾ ಪ್ಯಾಷನೇಟ್ ಆಗಿ ಮಾಡ್ತಾ ಇದ್ದೀನಿ, ತುಂಬಾ ಹ್ಯಾಪಿಯಿಂದ ಖುಷಿಯಿಂದ ಮಾಡ್ತಾ ಇದೀವಿ. ಸೊ ನಮ್ ಬಸ್ ನೀವುಗಳು ಅಷ್ಟೇ, ಬೇರೆ ಯಾರೋ ಮಾಡಿದ್ರು ಅಂತ ಹೇಳಿ ಮಾಡ್ಬೇಡಿ. ನಿಮಗೆ ಇಷ್ಟ ಆದ್ರೆ ನೀವು ಖುಷಿಯಿಂದ ನೀವು ಮಾಡಿ, ಓಕೆನಾ? ಪೋರ್ಟ್ ಆಫ್ ಚೆನ್ನೈ. ಆಕ್ಚುಲಿ ನಮ್ಮ ಬಸ್ ಇವಾಗ ಸಿ ಕ್ಲಬ್ ಇಂದ ಹಾರ್ಬರ್ಗೆ ಹೋಗ್ತಾ ಇದೀವಿ. ರೆಡಿ ಆಗಿದ್ದೀವಿ. AC ಬಸ್ ಇರೋದ್ರಿಂದ ಸ್ವಲ್ಪ ಕೂಲ್ ಆಗಿದ್ದೀವಿ. ಇಲ್ಲ ಅಂದಿದ್ರೆ ಮಾತ್ರ ರೋಸ್ಟ್, ಚಿಕನ್ ಮಟನ್ ರೋಸ್ಟ್ ಆಗ್ತಿದ್ವಿ. ಸೊ ಚೆನ್ನೈ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಒಂದು ಸಿ ಕ್ಲಬ್ ಇಂದ ಹಾರ್ಬರ್ಗೆ ಹೋಗ್ತಾ ಇದೀವಿ, ಚೆನ್ನೈ ಹಾರ್ಬರ್ಗೆ ಹೋಗ್ತಾ ಇದೀವಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಫೀಲ್ ಮಾಡಿದೀನಿ. ಲಾಸ್ಟ್ ಟೈಮ್ ಥೈಲ್ಯಾಂಡಿಗೆ ಹೋದಾಗ ಕಾವ್ಯ ಬೋಟಲ್ಲಿ ಮಾಡಿದ್ಲು. ಈ ಸಲ ಬೋಟ್ ರೈಡ್ ತುಂಬಾ ಬಟ್ ಇವಾಗ ಹೇಗಿದೆ ಅಂತ ಶಿಪ್ಪಲ್ಲೇ ಇರ್ತೀವಿ ನೋಡೋಣ. ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಹೇಳಿ ಇವಾಗ ಹೆಂಗ್ ಅನಿಸ್ತಾ ಇದೆ? ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದು ಶಿಪ್ಪಲ್ಲೇ ಹೋಗಲ್ಲ, ಬಂದಿದ್ದೀವಿ. ನಮ್ಮ ಲಗೇಜ್ ಸಮೇತ ಲಗೇಜ್ ಇಲ್ಲಿದೆ. ಸೇಮ್ ಏರ್ಪೋರ್ಟಲ್ಲಿ ಹೇಗೆ ಬೋರ್ಡಿಂಗ್ ಮಾಡ್ತೀವೋ ಅದೇ ಥರ ಬೋರ್ಡಿಂಗಿಗೆ ನಿಂತಿದ್ದೀವಿ. ನಿಮ್ಮದು ಬೋರ್ಡಿಂಗ್ ಪಾಸ್. ನಾವಿವತ್ತು ಬಂದಿದ್ದೀವಿ ಕಾಡಿಯಲ್ಲ ಕ್ರೂಸ್. ಸೊ ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಬಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಟೈಟಾನಿಕ್ ಫಿಲಮ್ ಎಲ್ಲ ನೋಡಿದ್ಮೇಲೆ ನಾನು ಕೂಡ ಈ ಥರ ಬೋಟಲ್ಲಿ ಹೋಗ್ಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಅನ್ಕೋತಾ ಇದ್ದೆ. ಈ ಥರ ಶಿಪ್ಪಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದೆ. ಸೊ ಇವತ್ತು ಫೈನಲಿ ಡ್ರೀಮ್ ಕಮ್ ಟ್ರೂ. ಸೊ ಕಾಡಿಯಲ್ಲ ಕ್ರೂಸಿಗೆ ಬಂದಿದ್ದೀನಿ. ಈ ಕಾಡಿಯಲ್ಲ ಕ್ರೂಸಲ್ಲಿ ನಾವೆಲ್ಲ ಏನೆಲ್ಲ ಮಾಡ್ತಾ ಇದ್ದೀವಿ ಅದನ್ನು ಪ್ರತಿಯೊಂದನ್ನು ತೋರಿಸ್ತೀನಿ, ಬನ್ನಿ. Welcome to India's largest luxurious cruise, Carnival Cruise. Yay! ಮೇಡಮು ಟೈಗರ್ ಅಂತಾನೆ ಹೇಳ್ಬೋದು ನಾವು ಅವ್ರಿಗೆ. ನಮ್ಮ ಗ್ರೇಟ್ ಲೆಜೆಂಡರಿ ಲೀಡರು. ನಾವು ಇಲ್ಲಿ ಬರೋದಕ್ಕೆ ಕಾರಣ ಇವರಿಬ್ರೇನೆ. ಸೊ ಇವರಿಬ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನಾನು. ಸೊ ಇವಾಗ ನಾವು 3 members ಈ ರೂಮಲ್ಲಿ ಇರ್ತೀವಿ. ಈ 2 ದಿನ ಇದೇ ನಮ್ಮ ಮನೆ, ಇದೇ ನಮ್ಮ ಬೆಡ್ರೂಮ್. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಕಾವ್ಯ, ಹೇಗೆ ಅನಿಸ್ತಿದೆ ನಿಂಗೆ? ಹೌ ಡು ಯು ಫೀಲ್? ವೆರಿ ಹ್ಯಾಪಿ. ಯಾಕಂದ್ರೆ ಇವತ್ತು ಹ್ಯಾಪಿ ನೋಡ್ತೀರಾ, ಯಾವುದೋ ಕ್ಯಾರವನ್, ನಮ್ದೇ ಓನ್ ಕ್ಯಾರವನ್ ತಗೊಂಡು ಹೋಗ್ತಾ ಇದೀವೇನೋ ಅಂತ ಫೀಲ್ ಆಗ್ತಾ ಇದೆ.
ಕಾರ್ಡಿಯಲ್ಲ ಕ್ರೂಸಲ್ಲಿ, ಅದು ನೀರ ಮೇಲೆ ಹೇಗೆ 2 days ಇರ್ತೀವಿ ಗೊತ್ತಿಲ್ಲ. ಜಸ್ಟ್ ಅಲ್ಲಿ ಲಾಬಿಗೆ ಹೋಗಿ ಅಲ್ಲಿಂದ ವೆಲ್ಕಮ್ ಡ್ರಿಂಕ್ ತೊಗೊಂಡು ರೂಮಿಗೆ ಬಂದಿದ್ದೀವಿ ಅಷ್ಟೇ. ಇನ್ನೂ ನಾವು ಕ್ರೂಸ್ ಫುಲ್ ನೋಡೇ ಇಲ್ಲ. ಸೊ ನಾನದು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಔಟ್ ವ್ಯೂ ಹೇಗಿರುತ್ತೆ, ಹೊರಗಡೆಯಿಂದ ನೀರು ಎಷ್ಟು ಜಾಸ್ತಿ ಇದೆ, ಹೇಗೆ ಹೋಗ್ತೀವಿ ನಾವು, ತುಂಬ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ ನಾನಂತೂ. ಸೊ ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಾಗುತ್ತೆ ಅಂತ. ಲಾಸ್ಟ್ ಟೈಮ್ ಥೈಲ್ಯಾಂಡ್ಗೆ ಹೋಗುವಾಗ ಕೊರಲ್ ಐಲ್ಯಾಂಡ್ಗೆ ಹೋಗ್ಬೇಕಾದ್ರೆ ನಮಗೆ ಬೋಟಲ್ಲಿ ತುಂಬ ವಾಮಿಟಿಂಗ್ ಆಯಿತು. ನನಗೆ ಮೋಷನ್ ಪ್ರಾಬ್ಲಮ್ ಇದೆ. ಸೊ ಮೋಷನ್ ಪ್ರಾಬ್ಲಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ವಾಮಿಟಿಂಗ್ ಫುಲ್ಲು ಪ್ರಾಬ್ಲಮ್. ಸೊ ಈ ಶಿಪ್ ನೋಡಿದ್ರೆ ಫುಲ್ಲು ಮೋಷನ್ ಅಂತೆ, ಹೈ ಸ್ಪೀಡಲ್ಲಿ ಬೇರೆ ಹೋಗುತ್ತೆ. ನನಗೆ ಗೊತ್ತಿಲ್ಲ ಇದರಲ್ಲಿ ಎಷ್ಟು ಸತಿ ವಾಮಿಟ್ ಮಾಡ್ತೀನಿ ಅಂತ. ಆಲ್ರೆಡಿ ಪ್ರಿಕಾಷನರಿಯಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ, ನೋಡೋಣ. ಸೊ ಇನ್ನು 2 days ಏನೆಲ್ಲ ಇರುತ್ತೆ ಅದೆಲ್ಲನೂ ಕೂಡ ಒಂದು ಅಜೆಂಡಾ ಕೊಡ್ತಾರೆ. ಸೊ ಏನೆಲ್ಲ ಇದೆ ಅಂತ ಹೇಳಿ. 25 ಕಣೋ, ಇಲ್ಲೇ 25 ಏನೆಲ್ಲ ಇದೆ ಇವೆಂಟ್ಸ್ ಎಸ್ ನಿಶಾ ಮ್ಯಾಮ್. ಗುಡ್, Nice, compact, nice. ನಿಮ್ದು ತುಂಬಾ ದೊಡ್ಡದಿದೆಯಾ? ಅಲ್ಲ ಕಾಂಪ್ಯಾಕ್ಟ್. ನೋಡೋ ಟೈಮಲ್ಲಿ ಆಲ್ರೆಡಿ ಲಂಚ್ ಟೈಮ್ ಬಂದೇ ಬಿಡ್ತು. ಸೊ ಲಂಚಿಗೆ ಹೋಗೋಣ ಅಂತ ಕೆಳಗಡೆ ಹೋದ್ವಿ, ಇನ್ನೂ ಓಪನ್ ಆಗಿರಲಿಲ್ಲ. ಸೊ ಹಾಗಾಗಿ ಇನ್ನೂ ಮೇಲೆ ಏನೆಲ್ಲ ಇದೆ ಅಂತ ನೋಡ್ಕೊಬರೋಣ ಅಂಥೇಳಿ ಹೊರಟೆ. ಸೊ ಲಂಚ್ ನಮಗೆ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಇದು ಓಪನ್ ಆದಮೇಲೆ ಮತ್ತೆ ಬರ್ತೀನಿ, ಲಂಚ್ ಏನೆಲ್ಲ ಆಯಿತು ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದೊಂದು ಫ್ಲೋರ್ಗೂ ಒಂದೊಂದು ಡಕ್ ಅಂತ ಹೇಳಿ ಕರೀತಾರೆ. ಸೊ ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ನನಗಿಷ್ಟ ಆಯಿತು ಇದು. ಈ ಮ್ಯಾಟು ಆ್ಯಂಡ್ ಅಲ್ಲಿನ ಒಂದು ಇಂಟೀರಿಯಲ್ ಇರ್ಬೋದು, ಎಲ್ಲವೂ ಸಖತ್ತಾಗಿ ನೆಕ್ಸ್ಟ್ ಲೆವೆಲ್ ಇತ್ತು. ಫುಲ್ಲು ಲಕ್ಸುರಿಯಸ್ ಆಗಿ ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗಂತೂ ತುಂಬ 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 ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಯಾರೆಲ್ಲ ಕಾರ್ಡಿಯಲ್ಲ ಕ್ರೂಸಿಗೆ ನೀವು ಬಂದಿದ್ರೆ ನೀವು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲೊಂದು ಪ್ಲೇಸ್ ಇದೆ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದು ಫೋಟೋ ತೊಗೊಳಕ್ಕೆ. ಸೊ ಇಲ್ಲಿ ಏನು ಬೀಚ್ ವ್ಯೂ, ಸಾರಿ ಅದು ವ್ಯೂ ಏನಿದೆಲ್ಲ ವ್ಯೂನ ನೋಡ್ಬೋದು. ಸೊ ನಮ್ಮ ಬೋಟ್ ಇನ್ನೂ ಹೋಗಿಲ್ಲ. ಸೊ ಹಾಗಾಗಿ ಹಿಂಗೆ ನಿಂತಿದೆ. ಸೊ ಅಲ್ಲಿ ಬೋಟ್ಸ್ ಎಲ್ಲ ಇತ್ತು, ಅದೆಲ್ಲನೂ ನೋಡ್ಕೊಂಡ್ವಿ. ಆ್ಯಂಡ್ ಸಮುದ್ರದಲ್ಲಿ ಅದರಲ್ಲೂ ಒಂದು ಬೋಟಲ್ಲಿ ಶಿಪ್ಪಲ್ಲಿ ಕೂತಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಇನ್ನೂ ಒಳಗಡೆ ಫೋಟೋಸು ಮತ್ತು ಇಲ್ಲಿ ಕ್ರೂಸಲ್ಲಿ ಏನೆಲ್ಲ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾರೆ ಅದು ಎಲ್ಲವೂ ಇತ್ತು. ಸೊ ಇಲ್ಲೆಲ್ಲ ಹಾಲ್ ಅಂತೂ ತುಂಬ ದೊಡ್ಡದಾಗಿತ್ತು. ಇಲ್ಲೆಲ್ಲ ಕೂತ್ಕೊಂಡು ಫೋಟೋಸ್ ತೊಗೋಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೋದು, ಅಥವಾ ಸುಮ್ಮನೆ ಚಿಟ್ಚಾಟ್ ಮಾಡೋಕ್ಕೆ, ಗಾಸಿಪಸ್ ಮಾತಾಡೋಕ್ಕೆ ಇದೆಲ್ಲ ಚೆನ್ನಾಗಿದೆ. ಆ್ಯಂಡ್ ನೈಟ್ ವ್ಯೂ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ಒನ್ಸ್ ನಾನು ಕೂತ್ಕೊಂಡು ಫೀಲ್ ಮಾಡ್ತಾಯಿದ್ದೀನಿ. ನನಗೆ ಇದೆಲ್ಲ ಸಾಧ್ಯ ಆಗಿದ್ದು ಬಿಸ್ನೆಸ್ಸಿಂದ. ಸೊ ಆಲ್ವೇಸ್ ನಾನು ಬಿಸ್ನೆಸ್ನ ತುಂಬಾ ಇಷ್ಟಪಡ್ತೀನಿ. ನಾನು ಇವಾಗ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಒಂದು ಪ್ಯಾಷನೆಟ್ ಆಗಿ. ಸೊ ಬಿಸ್ನೆಸ್ ಲೈನಲ್ಲಿ ಇದ್ದರೆ ನಾವು ದೇಶ ಸುತ್ಬೋದು ಚೆನ್ನಾಗಿ, ಆ್ಯಂಡ್ ಅರ್ನಿಂಗ್ಸ್ನೂ ಕೂಡ ಮಾಡ್ಬೋದು. ನಾನಂತೂ ತುಂಬಾ ಎಲ್ರಿಗೂ ಸಜೆಸ್ಟ್ ಮಾಡೋದು ಜಾಬ್ಗಿಂತ ಬಿಸ್ನೆಸ್ ಮಾಡಿ ಅಂತ. ಬಿಸ್ನೆಸ್ ಮಾಡಿದ್ರೆ ನಮ್ಮ ಮೈಂಡ್ ಸೆಟ್, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಎವ್ರಿಥಿಂಗ್ ಆಗುತ್ತೆ. ನೋಡಿ ಬೋಟ್ ಇನ್ನೂ ಅಲ್ಲೇ ಇದೆ, ಇನ್ನೂ ನಮ್ದು ಇನ್ನೂ ಶಿಪ್ ಮೂವ್ ಆಗಿಲ್ಲ. ಆ್ಯಂಡ್ ಇಲ್ಲೆಲ್ಲ ತುಂಬ ಜನ ಬಂದಿದ್ದರು, ಎಲ್ಲ ಫೋಟೋಸ್ ತೊಗೊಳಕ್ಕೆ, ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಮಾಡ್ತಿದ್ರು. ಆ್ಯಂಡ್ ಟೈಮ್ ಆಗ್ತಿದೆ, ಇವಾಗ ಕೆಳಗಡೆ ಹೋಗೋಣ ಬನ್ನಿ, ಹೊಟ್ಟೆ ಹಶ್ವಾಗ್ತಿದೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮ್ಯಾಟ್ಸ್ ನೋಡ್ತಾ ಇದ್ರೇ ನನಗೆ ಖುಷಿ ಆಗ್ತಿದೆ. ಲಂಚಿಗೆ ಎಷ್ಟು ವೆರೈಟಿ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಏನೆಲ್ಲ ಇದೆ ಅಂತ ನೋಡೋಣ ಇವತ್ತಿಗೆ. ಸೊ ಇಷ್ಟೆಲ್ಲ ಕುಕ್ಕೀಸ್ ಇದೆ, ಆ್ಯಂಡ್ ಸಲಾಡ್ಸ್ ಇದೆ, ಸೊ ವೆಜಿಟೇಬಲ್ಸ್ ಇದೆ, ಫ್ರೂಟ್ಸ್ ಇದೆ. ಸೊ ತುಂಬ ಅಂದರೆ ತುಂಬ. ಇಷ್ಟೆಲ್ಲ ಹೆಂಗೆ ತಿನ್ನೋದು ಅಂತ ಗೊತ್ತಿಲ್ಲ. ಫ್ರೂಟ್ಸ್ ಇದೆ ಆ್ಯಂಡ್ ಕೇಕ್ಸ್ ಇದೆ. ಪರ್ಸ್ನಲಿ ಈ ವೈಟ್ ಕೇಕ್ ನಂಗೆ ತುಂಬಾ ಇಷ್ಟ ಆಯಿತು. ಕ್ರೂಸಿಗೆ ಯಾರೆಲ್ಲ ಹೋಗ್ತೀರಾ ಅದನ್ನು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿತ್ತು ಫ್ಲೇವರ್ಸ್ ಎಲ್ಲ. ಆ್ಯಂಡ್ ವೆಜ್, ನಾನ್ ವೆಜ್ ಅನ್ಲಿಮಿಟೆಡ್. ಸೊ ಇನ್ನೂ ಸ್ವಲ್ಪ ಜನ ಬರ್ತಾಯಿದ್ರು, ಇನ್ನೂ ಬಂದಿರಲಿಲ್ಲ. ಇದು ನೋಡೋಕ್ಕೇ ಒಂದು ಚೆನ್ನಾಗಿದೆ, ಒಂದು ಲಕ್ಸುರಿ ಫೀಲ್ ಕೊಡ್ತಾಯಿತ್ತು. ಸೊ ನಾನಂತೂ ಕಾರ್ಡಿಯಲ್ಲ ಕ್ರೂಸ್ ಒಳಗಡೆ ಇದ್ದೀನಿ. ಸೊ ಎಷ್ಟು ಫುಡ್ಸ್ ಇದೆ, ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬಾ ನನಗೆ ಖುಷಿ ಆಗ್ತಿದೆ. ಸೊ ಇನ್ನೂ ಏನೆಲ್ಲ ಇದೆ ಅಂತ ನೋಡೋಣ. ಆ್ಯಂಡ್ ಇನ್ನೂ 3 days 2 nights ಇಲ್ಲೇ ಸ್ಟೇ ಆಗ್ತೀವಿ. 3 days ನಾವಿಲ್ಲಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಫುಡ್ ಅನ್ಲಿಮಿಟೆಡ್ ಇದೆ, ವೆಜ್ ಆ್ಯಂಡ್ ನಾನ್ ವೆಜ್. ಸೊ ಈಗ ಹೊಟ್ಟೆ ಹಶ್ವಾಗ್ತಿದೆ, ಊಟ ಮಾಡೋಣ ಬನ್ನಿ. ಸೊ ಇವಾಗ ನಾವು ಕಾರ್ಡಿಯಲ್ಲ ಕ್ರೂಸಲ್ಲಿ ಫುಡ್ ತಿಂತಾ ಇದ್ದೀವಿ. ಹೇಗಿದೆ ನಮ್ಮ ಪ್ಲೇಟ್? ಸಖತ್ತಾಗಿ ತುಂಬ ಡಿಫ್ರೆಂಟ್ ಆಗಿರುವಂಥ ಫುಡ್ನ ಟ್ರೈ ಮಾಡ್ತಾ ಇದ್ವಿ.
ನಮ್ಮ ಕಾವ್ಯ ಆಲ್ರೆಡಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಈಗ ಫುಡ್ನ ಆ್ಯಕ್ಚುಲಿ ಫುಡ್ಗಿಂತ ಈ ವ್ಯೂ ಇದೆಯಲ್ಲ, ಓ ಮೈ ಗಾಡ್, ಸೈಕ್ ಮಾಡಿಬಿಡುತ್ತೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದು ನನ್ನ ಪ್ಲೇಟ್. ಸೊ ಇವಾಗ ನಮ್ಮ ಕಾವ್ಯನ ನಮ್ಮ ಮನೆ ಕರ್ಕೊಬಂದಿದ್ದೀನಿ. ಕಾವ್ಯ, ನಿಂಗೆ ನನ್ನ ಮನೆ ತರಿಸ್ತೀನಿ ಬಾಚಿನ. ಇದು ಮುಂದೆ ಮನೆ ಹೇಗಿದೆ? बहुत ಚೆನ್ನಾಗಿದೆ ಅಲ್ಲ. ಈಗ ನಮ್ಮ ಕ್ರೂಸ್ನ ಟಾಪ್ ಫ್ಲೋರಲ್ಲಿ ಇದ್ದೀನಿ. ಸೊ ಆ್ಯಕ್ಚುಲಿ ಮೈಕ್ ಆನ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ಖುಷಿಯಲ್ಲಿ. ಮೈಕ್ ಆನ್ ಮಾಡಿಲ್ಲ, ಬಟ್ ಹಾಗೇ ಮಾತಾಡ್ತಾ ಇದ್ದೀನಿ. ಟಾಪ್ ಫ್ಲೋರಲ್ಲಿ ಬಂದಿದ್ದೀವಿ. ಈ ಕಾರ್ಡಿಯಲ್ಲ ಕ್ರೂಸ್ಗೆ 11 ಫ್ಲೋರ್ ಇದೆ, 11 ಡಕ್ ಅಂತ ಹೇಳಿ ಕರೀತಾರೆ. ಸೊ ಅದರಲ್ಲಿ ಟಾಪ್ ಫ್ಲೋರಿಗೆ ಬಂದಿದ್ವಿ. ಸೊ ಇಲ್ಲಂತೂ ಸಖತ್ತಾಗಿ ವ್ಯೂ ನೋಡ್ಬೋದು. ಇನ್ನೂ ಹಾರ್ಬರಲ್ಲೇ ಇದೆ, ಇನ್ನೂ ನಮ್ಮ ಬೋಟ್ ಆ್ಯಂಡ್ ನಮ್ಮ ಶಿಪ್ ಇನ್ನೂ ಕೂಡ ಮೂವ್ ಆಗಿಲ್ಲ. ಆ್ಯಂಡ್ ನಾನು ಮತ್ತು ಕಾವ್ಯ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಯಾವ ಥರ ಎಂಜಾಯ್ಮೆಂಟ್ ಅಂತ ಹೇಳಿದ್ರೆ, ಈ ಬಿಸಿಲಿಗೆ ನೀರ್ ಮೇಲೆ ಸಖತ್ತಾಗಿ ಗಾಳಿ ಬರ್ತಿರೋದು ನೋಡ್ರೆ ತುಂಬಾ ಖುಷಿ ಆಗ್ತಿತ್ತು. ಸೊ ತುಂಬ ವರ್ಷದಿಂದ ಅನ್ಕೋತಾ ಇದ್ವಿ ನಾವು ಕಾರ್ಡಿಯಲ್ಲ ಕ್ರೂಸಿಗೆ ಹೋಗಬೇಕು, ಒಳ್ಳೆ ಎಂಜಾಯ್ ಮಾಡಬೇಕು ಹಾಗೆ ಹೀಗೆ ಅಂದ್ಕೊಂಡು. ಬಟ್ ಹಲವು ವರ್ಷದ ನಂತರ ಇವತ್ತು ಕಾರ್ಡಿಯಲ್ಲ ಕ್ರೂಸಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ವ್ಯೂ ಮಾತ್ರ ಮಸ್ತ್ ಇದೆ. ಆ್ಯಂಡ್ ಇವತ್ತು ಸಿಕ್ಕಾಪಟ್ಟೆ ಪ್ಲ್ಯಾನಿಂಗ್ಸ್ ಪ್ರೋಗ್ರಾಮ್ಸ್ ಇದೆ. ಆ್ಯಂಡ್ ಈವ್ನಿಂಗ್ ಒಂದು ಪೂಲ್ ಪಾರ್ಟಿ ಇದೆ. ಆ ಪಾರ್ಟಿಯಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ, ಬನ್ನಿ. ಈಗ ಕ್ರೂಸ್ ಪಾರ್ಟಿಗೆ ರೆಡಿ ಆಯಿತು. ಇವತ್ತು ಪೂಲ್ ಪಾರ್ಟಿ ಇದೆ. ಸೊ ಪೂಲ್ ಪಾರ್ಟಿಯಲ್ಲಿ ಫುಲ್ ಜಾಲಿ ಮಾಡಬೇಕು, ಎಂಜಾಯ್ ಮಾಡಬೇಕು. ಇದು ನನ್ನ ಇವತ್ತಿನ ಔಟ್ಫಿಟ್. ನಮ್ಮ ಬೋಟ್ ಮೂವ್ ಆಗ್ತಿದೆ, ಬೋಟ್ ಅಲ್ಲ ಶಿಪ್. ನಮ್ಮ ಶಿಪ್ ಕ್ರೂಸ್ ಮೂವ್ ಆಗ್ತಾ ಇದೆ. ಸೊ ಎಕ್ಸಾಕ್ಟ್ ಈ ಕಾರ್ಡಿಯಲ್ಲ ಕ್ರೂಸ್ನ ಕ್ಯಾಪ್ಟನ್ ಸೊ ಆ್ಯಕ್ಚುಲಿ ನಮ್ಮ ಬೋಟ್ ಮೂವ್ ಆಗಿದೆ. ನಾನಂತೂ ಸಿಕ್ಕಾಪಟ್ಟೆ ಖುಷಿ. ನೈಟ್ ಆಗ್ತಿದ್ದಂಗೆ ನೈಟ್ ವ್ಯೂ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಆ ಕಡೆ ಎಲ್ಲ DJ ರೆಡಿ ಆಗ್ತಾ ಇತ್ತು. ಆ್ಯಂಡ್ ನಾನು ಸಣ್ಣದಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಕ್ರೂಸಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಅನ್ಲಿಮಿಟೆಡ್ ಲಂಚ್, ಅನ್ಲಿಮಿಟೆಡ್ ಡ್ರಿಂಕ್ಸ್ ಇರುತ್ತೆ. ಸೊ ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡ್ಬೋದು. ಡ್ರಿಂಕ್ಸ್ ಮಾಡೋರಿಗೆ ಇದು ಸೂಪರ್ ಆಗಿರುತ್ತೆ. ಬಟ್ ನಾವು ಡ್ರಿಂಕ್ಸ್ ಮಾಡಲ್ಲ, ನಾವು ಸಾಂಗ್ನ ಎಂಜಾಯ್ ಮಾಡಿದ್ವಿ. ನಮ್ಮ ಕಾವ್ಯ ಲಾಸ್ಟ್ ಟೈಮ್ ಥೈಲ್ಯಾಂಡಲ್ಲಿ ವಾಮಿಟಿಂಗ್ ಶುರುವಾಗಿತ್ತು. ಬ್ಯಾಂಕಾಕ್ನಲ್ಲಿ. ಇವಾಗ ನೋಡಿ, ಅವಾಗಲೇ ಹುಷಾರು ತಪ್ಪಿದ್ದಾಳೆ. ಇವಳು ಎಲ್ಲಿ ಇಂಥ ರೋಗದ ಪೇಷಂಟ್ನ ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಲಿ ಹೇಳಿ. ಅವಾಗಲೇ ಹೈಸ್ಕೊಲ್ಡಿ ಹಿಂಗಾಗಿದೆ. ಈ ಥರ ಇರ್ಬೇಕಾದ್ರೆ ನಾನು ಎಲ್ಲಿ ಹೋಗ್ಲಿ. ಥೈಲ್ಯಾಂಡ್ ಇದನ್ನು ವಿಡಿಯೋ ಮಾಡ್ತಿದ್ದೀರಾ ಮೇಡಮ್? ನಮ್ಮ ಡಾಕ್ಟ್ರನ್ನ ನೋಡೋಕ್ಕೆ ಇಷ್ಟೊಂದು ಜನ ಡಾಕ್ಟ್ರುಗಳು ಬಂದಿದ್ದಾರೆ. ಇಷ್ಟು ಜನ ಡಾಕ್ಟರ್ ಬಂದಿದ್ದಾರೆ. ಇವರು ಡಾಕ್ಟರ್ ಅನ್ಸೂಯಮ್ಮ, ಡಾಕ್ಟರ್ ದಿವ್ಯಾ, ಇಂಜೆಕ್ಷನ್ ಕೊಡ್ಲಾ, ಡಾಕ್ಟರ್ ಪ್ರತಿಮಾ ಆ್ಯಂಡ್ ಸರ್ಜನ್ ಪ್ರೀತಿ. ಫೈನಲಿ ಇವತ್ತಿನ ಡೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕ್ರೂಸ್ನಲ್ಲಿ ಸಖತ್ತಾಗಿ ಒಳ್ಳೆ ಮೆಮೊರೀಸ್, ಒಳ್ಳೆ ಡ್ಯಾನ್ಸು, ಒಳ್ಳೆ ಫುಡ್ಡು ಎಲ್ಲ ಆಯಿತು. ಈಗ
ಇವತ್ತಿನ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹಲವಾರು ಹೊಸ ಟ್ರಾವೆಲಿಂಗ್ ವಿಡಿಯೋ, ಫುಡ್ ವ್ಲಾಗ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎವ್ರಿಥಿಂಗ್ ನಿಮ್ಮ ಮುಂದೆ ತೊಗೊಬರ್ತೀನಿ ಅಂತ ಹೇಳ್ತಾ, ಸೊ ಮತ್ತೆ ಇವತ್ತು 1 ಡೇ ಕಂಪ್ಲೀಟ್ ಆಯಿತು. ನಾಳೆ ಕ್ರೂಸ್ನಲ್ಲಿ ಏನೆಲ್ಲ ಮಾಡ್ತೀವಿ, ಎಲ್ಲೆಲ್ಲ ಹೋಗ್ತೀವಿ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ವೆಯ್ಟ್ ಮಾಡ್ತಾಯಿರಿ. ಬಾಯ್, ಗುಡ್ ನೈಟ್.